ನೋಟ್ ಬ್ಯಾನ್ ಸಮಸ್ಯೆ ಬಗೆಹರಿಯದಿದ್ರೆ ಮೋದಿ ರಾಜೀನಾಮೆ ಕೊಡ್ತಾರಾ ಅಂತ ಪ್ರಧಾನಿ ಮೋದಿಯನ್ನ ವಿಪಕ್ಷಗಳು ಪ್ರಶ್ನೆ ಮಾಡಿದೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ರಾಹುಲ್ ಗಾಂಧಿ ಹಾಗೂ ಮಮತಾ ಬ್ಯಾನರ್ಜಿ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮೋದಿ ವಿರುದ್ಧ ಕಿಡಿಕಾರಿದ ಮಮತಾ, ನೋಟ್ ಬ್ಯಾನ್ ಸ್ವತಂತ್ರ ಭಾರತದ ಬಹುದೊಡ್ಡ ಹಗರಣ. ನೋಟ್ ಬ್ಯಾನ್ ನಿಂದ ದೇಶದ ಆರ್ಥಿಕ ಪರಿಸ್ಥಿತಿ 20 ವರ್ಷಗಳಷ್ಟು ಹಿಂದೆ ಹೋಗಿದೆ. ಜಿಡಿಪಿಗೆ ಹೊಡೆತ ಬಿದ್ದಿದೆ. ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಮೋದಿ ಧ್ವಂಸಗೊಳಿಸಿದ್ದಾರೆ ಅಂತ ಆರೋಪಿಸಿದ್ರು. ನೋಟ್ ಬ್ಯಾನ್ ನಿಂದ ದೇಶದ ಒಕ್ಕೂಟ ವ್ಯವಸ್ಥೆ ಛಿದ್ರವಾಗಿದೆ. ದೇಶದ ಜನ ಹಸಿವಿನಿಂದ ಸಾಯ್ತಾ ಇದ್ದಾರೆ. ಬಡವರಿಗೆ ತುಂಬಾ ಹೊಡೆತ ಬಿದ್ದಿದೆ. 50 ದಿನಗಳಲ್ಲಿ ದೇಶ 20 ವರ್ಷಗಳಷ್ಟು ಹಿಂದಕ್ಕೆ ಹೋಗಿದೆ. ದೇಶದಲ್ಲಿ ತುರ್ತು ಪರಿಸ್ಥಿತಿ ಇಲ್ಲ, ಆದ್ರೆ ಸೂಪರ್ ಎಮರ್ಜೆನ್ಸಿ ಪರಿಸ್ಥಿತಿ ಇದೆ. ನೋಟ್ ಬ್ಯಾನ್ ಮಾಡೋದಕ್ಕಿಂತ ಮುಂಚೆ ಸಂಸತ್ತನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ನೋಟ್ ಬ್ಯಾನ್ ಮಾಡಿರೋದು ಅಸಂವಿಧಾನಿಕ ಸರ್ಕಾರಿ ಸಂಸ್ಥೆಗಳನ್ನ ಮೋದಿ ಸರ್ಕಾರ ದುರುಪಯೋಗ ಮಾಡ್ತಿದೆ. ವಿಪಕ್ಷಗಳನ್ನ ಮೋದಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಮಮತಾ ಬ್ಯಾನರ್ಜಿ ವಾಗ್ದಾಳಿ ನಡೆಸಿದ್ರು. ಇನ್ನು ತಮ್ಮ ವಿರುದ್ಧದ ಭ್ರಷ್ಟಾಚಾರ ಆರೋಪಕ್ಕೆ ಮೋದಿ ಮೌನವಾಗಿರೋದು ಯಾಕೆ ಅಂತಾನೂ ಪ್ರಶ್ನಿಸಿದ್ರು. ಇನ್ನು ಸಹಾರಾ ಡೈರಿಯಲ್ಲಿದ್ದ ಅಂಶಗಳನ್ನ ರಾಹುಲ್ ಗಾಂಧಿ ಮತ್ತೊಮ್ಮೆ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪಿಸಿದ್ರು. ಇನ್ನು ಕಾಳಧನ ಹಾಗೂ ಕಾಳಮನ ಇಬ್ಬರನ್ನೂ ಬಿಡಲ್ಲ ಅಂತ ಪ್ರಧಾನಿ ಮೋದಿ ಕಪ್ಪುಕುಳಗಳ ವಿರುದ್ಧ ಘರ್ಜಿಸಿದ್ದಾರೆ. ಭ್ರಷ್ಟಾಚಾರಿಗಳನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ, ಹೆದರಲ್ಲ. ನೋಟ್ ಬ್ಯಾನ್ ನಿಂದ ಉಗ್ರರಿಗೆ ನೆರವು ನೀಡುತ್ತಿದ್ದ ಕೈಗಳಿಗೆ ಹೊಡೆತ ಬಿದ್ದಿದೆ ಅಂತ ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ಪ್ರಧಾನಿ ಮೋದಿ ಹೇಳಿದ್ರು. ಅಭಿವೃದ್ಧಿ ಶ್ರೀಮಂತರಿಗೆ ಮಾತ್ರನಾ, ಬಡವರಿಗೆ ಇಲ್ವಾ? ನನ್ನನ್ನು ಪ್ರಧಾನಿ ಮಾಡಿದ್ದು ಕೇವಲ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಟೇಪ್ ಕತ್ತರಿಸೋದಕ್ಕ ಅಂತನೂ ಮೋದಿ ಪ್ರಶ್ನಿಸಿದ್ರು. ಕಾಂಗ್ರೆಸ್ 40 ವರ್ಷ ಆಡಳಿತ ನಡೆಸಿತು. ಸೈನಿಕನಿಗೆ OP ಕೊಡಲಿಲ್ಲ. ನಾನು 1000 ದಿನದಲ್ಲಿ 12,000 ಹಳ್ಳಿಗಳಿಗೆ ಕರೆಂಟ್ ಕೊಟ್ಟಿದ್ದೀನಿ. ಕಾಂಗ್ರೆಸ್ ಕೊಟ್ಟಿದ್ದ 9 ಗ್ಯಾಸ್ ಸಿಲಿಂಡರ್ಗಳ ಸಂಖ್ಯೆಯನ್ನು 12ಕ್ಕೆ ಏರಿಸಿದ್ದೇವೆ ಅಂತ ಮೋದಿ ಹೇಳಿದ್ರು. ನೋಟ್ ಬ್ಯಾನ್ ಬಳಿಕ ಅತ್ಯಧಿಕ ಹಣ ಜಮಾವಣೆಯಾದ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ಪ್ರಧಾನ ಕಚೇರಿ ಐಟಿ ಅಧಿಕಾರಿಗಳು ದಾಳಿ ಮಾಡಿ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ನೋಟ್ ಬ್ಯಾನ್ ಮಾಡಿದ ಮಾರನೇ ದಿನ ಅಂದ್ರೆ ನವೆಂಬರ್ 9ರಿಂದ 14ನೇ ತಾರೀಕಿನವರೆಗೆ ಈ ಬ್ಯಾಂಕ್ನ 1116 ಶಾಖೆಗಳಲ್ಲಿ ಸಾಲ ಮರುಪಾವತಿ ಹಾಗೂ ಠೇವಣಿ ರೂಪದಲ್ಲಿ ಬರೋಬ್ಬರಿ 386.65 ಕೋಟಿ ರೂಪಾಯಿ ಹಣ ಜಮಾವಣೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಮಂಗಳೂರಿನ ಕೊಡಿಯಾಲ್ ಬೈಲ್ನಲ್ಲಿ ಎಸ್ಸಿಡಿಸಿಸಿ ಬ್ಯಾಂಕ್ನ ಪ್ರಧಾನ ಕಚೇರಿಗೆ ದಾಳಿ ಮಾಡಿದ ಐಟಿ ತಂಡ ಸುಮಾರು 4 ಗಂಟೆಗಳ ಕಾಲ ದಾಖಲೆಗಳ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಬ್ಯಾಂಕ್ ವ್ಯವಹಾರ ಸ್ಥಗಿತಗೊಂಡಿತು. ಬ್ಯಾಂಕ್ಗೆ ಬರ್ತಿದ್ದ ಗ್ರಾಹಕರನ್ನು ಹಿಂದಕ್ಕೆ ಕಳುಹಿಸಲಾಯಿತು. ಕಳೆದ ಕೆಲವು ದಿನಗಳ ಹಿಂದೆ ಆದಾಯ ಇಲಾಖೆ ಹಾಗೂ ಜಾರಿ ನಿರ್ದೇಶನಾಲಯ ಬ್ಯಾಂಕ್ಗೆ ವ್ಯವಹಾರದ ಬಗ್ಗೆ ಮಾಹಿತಿಯನ್ನ ಕೋರಿತು. ಇವತ್ತು ಐಟಿ ಅಧಿಕಾರಿಗಳು ಪ್ರಧಾನ ಕಚೇರಿಗೆ ರೇಡ್ ಮಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಕಾಳಧನಿಕರನ್ನು ಮಟ್ಟ ಹಾಕಲು ನೋಟ್ ಬ್ಯಾನ್ ಮಾಡಿರೋದು ಎಲ್ಲಾ ಕ್ಷೇತ್ರಕ್ಕೂ ತೊಂದರೆಯಾಗಿದೆ. ಅದು ಸರ್ಕಾರಿ ಕಚೇರಿಗಳಲ್ಲಿ ನಡೆಯುತ್ತಿದ್ದ ಲಂಚಾವತಾರಕ್ಕೆ ಸಾಕಷ್ಟು ತೊಂದರೆಯಾಗಿದೆ. ಕರಾವಳಿಯ ಮಂಗಳೂರಿನಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಹೆಚ್ಚಿನ ಕೆಲಸಗಳು ನಡೆಯುತ್ತಲೇ ಇಲ್ಲ. ಇದಕ್ಕೆಲ್ಲ ಏನ್ ಕಾರಣ? ಇಲ್ಲಿನ ಸರ್ಕಾರಿ ಕಚೇರಿಯ ಲಂಚದ ಬಗ್ಗೆ ಜನ ಏನ್ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಸುಖಪಾಲ್ ಪೊಳಲಿ ನಡೆಸಿದ ವಾಕ್ ಥ್ರೂ ಇಲ್ಲಿದೆ ನೋಡಿ. ದೇಶದಾದ್ಯಂತ 500 ಮತ್ತೆ 1000 ರೂಪಾಯಿ ನೋಟುಗಳ ನಿಷೇಧ ಆದ ಬಳಿಕ ಸರ್ಕಾರಿ ಕಚೇರಿಗಳಲ್ಲಿ ವಹಿವಾಟುಗಳು ಕಡಿಮೆ ಆಗಿದೆ ಅನ್ನುವಂಥದ್ದು ಭಾಗಶಃ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಪ್ರತಿದಿನ ನಡೆಯುವಂಥ ವಹಿವಾಟುಗಳೇನಿದೆ ಅದು ಕೊಂಚ ಕಡಿಮೆ ಆಗಿದೆ. ಇದರ ಜೊತೆಗೆ ಲಂಚಗಳನ್ನು ಕೊಡ್ತಾ ಇದ್ದವರು ಮತ್ತು ಲಂಚಗಳನ್ನು ತೆಗೆದುಕೊಳ್ತಾ ಇದ್ದವರು ಅವರ ಸಂಖ್ಯೆನೂ ಕಡಿಮೆ ಆಗಿದೆ. ನಾವಿಲ್ಲಿ ಗಮನಿಸಬಹುದು, ಪ್ರತಿದಿನ ಮಂಗಳೂರಿನ ವಿಧಾನಸೌಧದಲ್ಲಿರುವಂಥ ಸಬ್ ರಿಜಿಸ್ಟ್ರಾರ್ ಕಚೇರಿ ಇರ್ಬೋದು, ತಹಸೀಲ್ದಾರ್ ಕಚೇರಿ ಇರ್ಬೋದು, ಇಲ್ಲಿ ಪ್ರತಿದಿನ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ರಿಜಿಸ್ಟ್ರೇಷನ್ ಆಗ್ತಾ ಇರುವಂಥದ್ದಾಗಿರ್ಬೋದು ಅಥವಾ ಇತರೆ ದಾಖಲೆಗಳ ಕೆಲಸಗಳಾಗ್ತಾ ಇರುವಂಥದ್ದು. ಆದರೆ ಇತ್ತೀಚಿನ ದಿನಗಳು ಈ ನೋಟ್ ಬ್ಯಾನ್ ಆದ ನಂತರ ಅದು ಬಹಳಷ್ಟು ಕಡಿಮೆ ಆಗಿರುವಂಥದ್ದನ್ನು ಸಹ ನಾವು ಗಮನಿಸಬಹುದು. ಇಲ್ಲಿಗೆ ಸಾಕಷ್ಟು ಜನರು ಬರ್ತಾ ಇದ್ರು. ಅವರ ಕೆಲಸಕ್ಕಾಗಿ ಏನು ಅಧಿಕಾರಿಗಳು ಕೇಳ್ತಾ ಇದ್ರು ಹಣ, ಅದನ್ನು ಕೊಡ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗಿರುವಂಥದ್ದು. ನಾವಿಲ್ಲಿ ಜನರ ಹತ್ರ ಮಾತಾಡಿಸಬಹುದು. ಸರ್, ಈ ನೋಟ್ ಬ್ಯಾನ್ ಆಗುವ ಮೊದಲು ಯಾವುದೋ ಕೆಲಸಕ್ಕೂ ಸರ್ಕಾರ ಅಧಿಕಾರಿಗಳು ಲಂಚ ಪಡಿತಾ ಇದ್ರು, ಆದರೆ ಈಗ ಅದು ಕಡಿಮೆ ಆಗಿದೆಯಾ? ಈಗ ಸಾಧಾರಣ ಮಟ್ಟಿಗೆ ಒಂದು 80% ಕಡಿಮೆ ಆಗಿದೆ, ಮತ್ತೆ ಆಗಬೇಕು ಕೂಡ. ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಸ್ಲೋ ಮಾಡ್ತಿದ್ದಾರೆ. ಯಾಕಂದರೆ ಭಾಳ ದಿನ ತೆಗೆದುಕೊಂಡು ಭಾಳ ಸ್ಲೋ. ಆದಷ್ಟು ನಾವೇ ಹೇಳಿದಾಗೆ ದುಡ್ಡು ಕೊಟ್ಟಾಗಿ ಮಾಡಿದಾಗೆ ಈಗ ಮಾಡೋದಿಲ್ಲ ಅವರು. ಈಗ ದುಡ್ಡು ಕೊಡೋದು ಸಹ ಕಡಿಮೆ ಮತ್ತು ಕೆಲಸ ಆಗೋದು ಸಹ ಸ್ಲೋನೇ. ಲಂಚ ಪಡೆಯುವ ವಿಷಯ ಅಂತೇಳಿ 2000 ನೋಟ್ ಇರ್ತದೆ. ಈಗ 2000 ನೋಟಿಗೆ ಡಿಫರೆನ್ಸ್ ಚಿಲ್ಲರೆ ಸಿಗೋದಿಲ್ಲ. ಚಿಲ್ಲರೆ ಸಿಗುವಾಗ ಕೆಲಸ ಆಗೋದಿಲ್ಲ. ಮೊದಲು 500 300 ಇದ್ದಾಗ ಲಂಚ ತೆಗೆದಿದ್ದಾಗ
ಒಬ್ಬ ಕೊಡುವಾಗ ನಮಗೆ ಈಗ ಚಿಲ್ಲರೆ ಇಲ್ಲ, ಆ ಪ್ರಾಬ್ಲಮ್ ಬರ್ತದೆ. ಹಾಗೆ 2,000 ಕೊಟ್ಟರೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಕೆಲವು ಆಟೋಮೆಟಿಕ್ ಆಗಿ ಫ್ಲೋ ಆಗ್ತದೆ. ಇದು ಇಲ್ಲಿನ ನಾಗರಿಕರ ಒಂದು ಸಮಸ್ಯೆ. ಒಟ್ಟಿನಲ್ಲಿ ಇದು ಈ ಒಂದು ನೋಟ್ ಬ್ಯಾನ್ ಆಗಿರುವ ನಂತರ ಭ್ರಷ್ಟಾಚಾರಕ್ಕೆ ಸ್ವಲ್ಪ ಕಡಿವಾಣ ಬಿದ್ದರೂ ಮುಂದೆ ಅದು ಮತ್ತೆ ಆರಂಭ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಇಲ್ಲಿನ ಜನರ ಮಾತು. ಕ್ಯಾಮ್ರಾಮನ್ ರಕ್ಷಿತ್ ಜೊತೆ ಸುಪ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ನೋಟ್ ಬ್ಯಾನ್ನಿಂದ ಹಾಲು ಒಕ್ಕೂಟಗಳ ಮೇಲೂ ಕೂಡ ಪರಿಣಾಮ ಬೀರಿದೆ ಅಂತ ಸಚಿವ ಮಂಜು ಹೇಳಿಕೆಯನ್ನು ನೀಡಿದ್ದಾರೆ. ಏನು ಹಾಲು ಉತ್ಪಾದಕರಿಗೆ ಆರ್ಟಿಜಿಎಸ್ ಮೂಲಕ ಆಧಾರ್ ಲಿಂಕ್ ಮಾಡಿಸಲು ಈಗ ಕ್ರಮವನ್ನು ಕೈಗೊಂಡಿದ್ದಾರೆ. ಹಣ ನೀಡಿದ ಬದಲು ನೇರವಾಗಿ ಖಾತೆ ಹಾಕುವ ಬಗ್ಗೆ ಈಗಾಗಲೇ ಚಿಂತನೆಯನ್ನ ನಡೆದಿದೆ. ನೋಟುಗಳ ಕತೆ ಆಯಿತು, ಈಗ ಬೇನಾಮಿ ಆಸ್ತಿಗಳ ಕತೆ. ಕಪ್ಪು ಹಣ ನಿಯಂತ್ರಣಕ್ಕೆ ನೋಟ್ ಬ್ಯಾನ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಈಗ ಬೇನಾಮಿ ಆಸ್ತಿಗಳ ಮೇಲೆ ಕಣ್ಣು ಹಾಕದಂಗೆ ಕಾಣುತ್ತೆ. ರಿಯಲ್ ಎಸ್ಟೇಟ್ ಮೂಲಕ ತೆರಿಗೆ ವಂಚಿಸಿ ಬೇನಾಮಿ ಆಸ್ತಿ ಮಾಡಿರುವವರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ನಿನ್ನೆಯಷ್ಟೇ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಹೇಳಿದ್ದರು. ಇನ್ನು ಮುಂದೆ ಬೇನಾಮಿ ಆಸ್ತಿ ಅಂದರೆ ಡಿಸ್ಪ್ರಪೋರ್ಷನೇಟ್ ಟು ನೋನ್ ಸೋರ್ಸಸ್ ಆಫ್ ಇನ್ಕಮ್ ಅಂತಂದರೆ ಬಲ್ಲ ಮೂಲಗಳಿಂದ ಬರುವ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಸಂಪಾದಿಸಿರುವುದು ಅನ್ನೋ